ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಗಂಗಿ ಮನ್ಯಾಗ ಗೌರಿ ಹೊಲದಾಗ ನಾಟಕ ಪ್ರದರ್ಶನಕ್ಕೆ ಚಾಲನೆ. ನಾಟಕಗಳ ಪರಂಪರೆ 180 ವರ್ಷಗಳಿಂದ ಇದೆ. ಇಂದಿನ ದಿನಮಾನಗಳಲ್ಲಿ ರಂಗಭೂಮಿ ಬಹಳ ತೊಂದರೆ ಅನುಭವಿಸುತ್ತಿದೆ. ಟಿವಿ, ಮೊಬೈಲ್ ಹಾವಳಿಯಿಂದ ಬಹಳ ಹೊಡೆತ ಬಿದ್ದಿದೆ. ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿಯೂ ವಿಶ್ವಜ್ಯೋತಿ ಶ್ರೀ ಪಂಚಾಕ್ಷರ ನಾಟ್ಯ ಸಂಘ ಜೇವರ್ಗಿ ಸಂಸ್ಥೆಯಿಂದ ಗಂಗಿ ಮನ್ಯಾಗ ಗೌರಿ ಹೊಲದಾಗ ಎನ್ನುವ ಸಾಮಾಜಿಕ ನಾಟಕ ಪ್ರದರ್ಶನ ಯಶಸ್ವಿಯಾಗಲಿ. ವೀರೇಶ್ವರ ಪುಣ್ಯಾಶ್ರಮದ ಕಷ್ಟಕಾಲದಲ್ಲಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಸೊಲ್ಲಾಪುರ ಸಿದ್ದರಾಮೇಶ್ವರ ನಾಟಕವನ್ನು ಬರೆದು ಪ್ರದರ್ಶನ ನಡೆಸಿ ಆಶ್ರಮದ ಸಾಲ ತೀರಿಸಿದ್ದರು ಎಂದು ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಪರಮಪೂಜ್ಯ ಕಲ್ಲಯ್ಯನವರು ಮಾತನಾಡಿದರು. ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು ಪಂಡಿತ ಪಂಚಾಕ್ಷರ ಗುರುಗಳ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಗದಗ ಮಹಾನಗರದಲ್ಲಿ ಗೌರಿ ಹೊರಗ ಗಂಗೆ ಒಳಗ ಅಂತಕ್ಕಂಥ ಸುಂದರ ಸಾಮಾಜಿಕ ನಾಟಕವನ್ನು ಈಗ ಪ್ರಾರಂಭಗೊಳ್ತಾ ಇದೆ. ಅದರ ತನ್ನಿಮಿತ್ತವಾಗಿ ವೇದಿಕೆ ಮೇಲೆ ಹಾಸಿಕೊಂಡಂಥ ಎಲ್ಲ ನಮ್ಮ ಗೌಡರು ಗಿಡಕೊಂಡು ಗಿರಿಮಠವರು ಮುಲ್ಲವರು ಎಲ್ಲ ಸರ್ವ ಸದಸ್ಯರಿಗೆ ವಂದಿಸಿ ಹಾಗೂ ಎಲ್ಲ ಕಲಾವಿದರಿಗೆ ಕೂಡ ವಂದಿಸಿ ಈ ಕಲೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥವರು, ಈ ಕಲಾವಿದರಿಗೆ ಹೊಟ್ಟೆ ತುಂಬಿಸ್ತಕ್ಕಂಥ ತಾವೆಲ್ಲ ನಾಟಕ ನೋಡೋಕ್ಕೆ ಆಗಮಿಸಿದ್ರಿ. ಮೊದಲಿಗೆ ಎಲ್ಲರಿಗಿಂತ ನಿಮಗೆ ನಾನು ಅಭಿನಂದನೆ ಕೂಡ ಸಲ್ಲಿಸಿ ಒಂದು ಮಾತು ಹೇಳಬೇಕಂದ್ರೆ, ಈ ಕರ್ನಾಟಕ ಅಲ್ಲ, ಇಡೀ ನಮ್ಮ ದೇಶದ ಒಳಗೆ ಏನಾದರೂ ಸಂಗೀತ, ಸಾಹಿತ್ಯ, ಕೀರ್ತನ, ಪುರಾಣ, ನಾಟಕ ಕಲಾವಿದರಿಗೆ ಒಂದು ಫ್ಯಾಕ್ಟ್ರಿ ಅಂತಂದ್ರೆ ತಪ್ಪಾಗೋದಿಲ್ಲ. ಗದಗ ಪುಣ್ಯಾಶ್ರಮ ಅಂತ ಮಕ್ಕಳನ್ನ ತಯಾರು ಮಾಡಬೇಕಾದ್ರೆ ಹಾನಗಲ್ ಕುಮಾರಸ್ವಾಮಿ ಪಂಡಿತ್ ಪಂಚಾಕ್ಷರ ಪುಟ್ಟರಾಜ ಅಜ್ಜವರು. ಆದರೆ ಅವರಿಗೆ ಎಲ್ಲ ನಮ್ಮ ಗದಗಿನ ಇಲ್ಲಿ ಯಾವ ಜಾತಿ, ಭೇದ, ಕುಲ, ಗೋತ್ರ ಯಾವುದೇ ಇಲ್ಲ, ಮೇಲು ಕೀಳಿಲ್ಲ, ನಾವೆಲ್ಲರೂ ಒಂದನ್ನ ಭಾವನೆ ಹಿಡ್ಕೊಂಡು ಇಡೀ ಕರ್ನಾಟಕದೊಳಗೆ ನಮ್ಮ ಗದಗ ಬೆಟಗೇರಿ ಗದಗ ಜಿಲ್ಲಾದ್ಯಂತ ಸರ್ವಧರ್ಮದ ಸಮಸ್ತ ಭಕ್ತಬಂಧುಗಳು ಪ್ರತಿನಿತ್ಯ ಆಶ್ರಮದಲ್ಲಿ 3,000-4,000 ಜನರಿಗೆ ಊಟ ಕೊಡ್ತೀರಲ್ಲ, ಪ್ರಸಾದ ಕೊಡ್ತೀರಿ, ನೀವು ಕೊಡೋದನ್ನು ನಾವಲ್ಲ, ನೀವೆಲ್ಲ ಕೊಟ್ಟಿದ್ದು ಮಾಡಿ ಹಾಕ್ತೀವಿ ಅಷ್ಟೇ ನಾವು. ಆದರೆ ಅದನ್ನು ಕೊಡ್ತಕ್ಕಂಥ ಅಷ್ಟು 1,000 ಮಕ್ಕಳಿಗೆ ಹೊಟ್ಟೆ ತುಂಬಿಸ್ತೀರಿ ಭಕ್ತರಿಗೆ. ಅದಕ್ಕೆ ನೀವು ಭಕ್ತರು, ನೀವು ದೊಡ್ಡವರು, ಅಂಥ ಕಲಾವಿದರಿಗೆ ಹೊಟ್ಟೆ ತುಂಬಿಸುವಂಥ ಶಕ್ತಿ ನಿಮ್ಮಲ್ಲಿ ಭಕ್ತರಲ್ಲಿ ಇರಬೇಕಾದ್ರೆ ನೀವು ಆರೋಗ್ಯ, ಭಾಗ್ಯ, ನೆಮ್ಮದಿ, ಶಾಂತಿ, ಸುಖ ಆ ಭಗವಂತ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳು ನಿಮ್ಮೆಲ್ಲರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ನೆಮ್ಮದಿ, ಶಾಂತಿ, ಸುಖ ಕೊಡಲಿ ಅಂತ ಬಯಸಿ ನೀವೆಲ್ಲರೂ ಒಳ್ಳೆಯ ಆರೋಗ್ಯ ಭಾಗ್ಯವಂತರಾಗಬೇಕು, ಶಾಂತಿ, ಸಮಾಧಾನ, ತಾಳ್ಮೆ ನಾವು ತಂದುಕೊಳ್ಬೇಕಂತೇಳಿ ಸಂದರ್ಭ ತರಿಸಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಯಾಕೆ ಸಮಯ ಭಾಳ ಆಗೋದ್ರಿಂದ ತಾವೆಲ್ಲ ನಾಟಕ ನೋಡೋಕೆ ಬಹಳ ಉತ್ಸಾಹ ಇದೆ. ಆಗ ನಮ್ಮ ರಾಜಣ್ಣ ಸೌಕಾರ ಅಂತಂದರೆ ನಾವು ಸೌಕಾರ ಅಂತೀನಿ. ಯಾಕಂತಂದರೆ ಒಂದು ಮಾತು ಹೇಳ್ಬೇಕಂದ್ರೆ ನಮ್ಮ ಗೌಡರು ಆ ಹಿಂದೆ ನಮ್ಮ ಕಂಪ್ನಿ ಗದಿಗೆ ಹಾಕಿದಾಗ ಬಹಳ ಲುಕ್ಷಣೆ ಆಗಿಬಿಡ್ತಿ. ಆ ಲುಕ್ಷಣೆ ಅಂತಂದ್ರೆ ಸುಮಾರು 4-5 ಲಕ್ಷ ರೂಪಾಯಿ ತನಕ ನಮ್ಮ ಇಲ್ಲೇ ಅದು ಯಾವುದು ಕುಂಟ ಕೋಣ ಮೂಕ ಜಾಣ ಆ ನಾಟಕ ಆಡಿ ನಮ್ಮ ಕಂಪ್ನಿಗೆ ಸುಮಾರು 3-4 ಲಕ್ಷ ರೂಪಾಯಿ ಅದನ್ನು ಲುಕ್ಷಣೆಯನ್ನು ಕೂಡ ತುಂಡು ಕೊಟ್ಟರು, ಮಾಡಿಸ್ಕೊಟ್ರು. ಅಂದರೆ ನಿಜಕ್ಕೂ ಆ ರಾಜಣ್ಣವರು ಎಷ್ಟು ಸಮಾಧಾನ, ತಾಳ್ಮೆ ಅದಾರ. ಒಬ್ಬರಲ್ಲ, ನಾನು ಹೊಟ್ಟೆ ಒಂದು ತುಂಬೋದಾಗಿತ್ತು. ಜೊತೆಗೆ ಇಷ್ಟೆಲ್ಲ ವಾದ್ಯ, ಸಂಗೀತಗಾರನ, ಕಲಾವಿದರನ್ನ ಎಲ್ಲರನ್ನೂ ಇಟ್ಕೊಂಡು ಹೊಟ್ಟೆ ತುಂಬಿಸುವಂಥ ಕೆಲಸ ಆ ಪುಣ್ಯಾತ್ಮ ಮಾಡ್ತಾನೆ. ನಾಟಕ ಕಂಪನಿ ನಡೆಸೋದು ಭಾಳ ಕಷ್ಟ. ನಾಟಕ ಕಂಪನಿ ನಡೆಸೋದು ಭಾಳಷ್ಟು ಕಷ್ಟ ಇರೋದು. ಸುಮಾರು 100 ಕಂಪನಿಗಳು ಇವತ್ತು ಪ್ರತಿ ವರ್ಷ ಪ್ರತಿನಿತ್ಯ ದಿನ ನಡಿಬೇಕಂದ್ರೆ ನಮ್ಮ ರಾಜಣ್ಣವ್ರಿಗೆ, ನಮ್ಮ ಗೌಡರಿಗೆ ಗೊತ್ತಾಯ್ತು, ಒಂದು 6-7-8 ಕಂಪನಿ ಇಷ್ಟೇ ದಿನನಿತ್ಯ ನಡೆಯೋದು. ಯಾಕಂದರೆ ಸೀಸನ್ ನಡೀತೇವೆ, ಉಳಿದ ಟೈಮ್ ಬಂದಾಗಿಬಿಡುತ್ತೆ. ಕಾಯಂ ನಡೆಯೋದಂದ್ರೆ ನಮ್ಮ ಕಂಪನಿ ಹಿಡ್ಕೊಂಡಿದ್ದು, ನಮ್ಮ ರಾಜಣ್ಣ ಸಹಕಾರ ಹಿಡ್ಕೊಂಡು ಇಷ್ಟು ಕಂಪ್ನಿಗಳು. ಅದಕ್ಕೆ ಕಲೆ ಉಳಿಸ್ಬೇಕಾದ್ರೆ ಭಾಳ ಕಷ್ಟ. ಇದರಿಂದ ಏನಪ್ಪ ದೊಡ್ಡ ಲಾಭ, ಹಂಗೆ ಮನೆ ಅರಮನೆ ಕಟ್ಟೋದಲ್ಲ, ಬಟ್ ಏನೋ ಒಂದು ಕಲಾವಿದರಿಗೆ ಮಾಡ್ಯಾರಂದ್ರೆ ಪ್ರೋತ್ಸಾಹ ಕೊಡೋದು. ಹಾಗಾಗಿ ಯಾಕಂದ್ರೆ ನಮ್ಮ ಕಂಪನಿ ಇದೆ, ನಾವು ಎದಕ್ಕೆ ಅದನ್ನು ಇಟ್ಕೊಂಡಿವಂದರೆ ಪಂಡಿತ ಪಂಚಾಕ್ಷರ ಗುರುಗಳಿಗೆ ಸಾಲ ಆದಾಗ, ಆಗಿನ ಸಂದರ್ಭದಲ್ಲಿ ಸಾಲ ಆದಾಗ
ಪ್ರಥಮವಾಗಿ ಸೊಲ್ಲಾಪುರ ಸಿದ್ದರಾಮೇಶ್ವರ ನಾಟಕ ಪುಟ್ಟರಾಜ ಗುರುಗಳು ಬರೆದು ಆ ನಾಟಕ ಆಡಿಸಿ ಅದರಿಂದ ಬಂದ ಹಣದಿಂದ ನರಗುಂದ ಪ್ರಥಮ ವಿಜಯದಶಮಿ ದಿನ ಆಡಿ ಆ ಸಾಲವನ್ನು ತೀರಿಸಿ 4 ದುಡ್ಡು ಉಳ್ಕೊಂಡು ಇವತ್ತು ಗದಗಿಗೆ ಬಂದು ಗದಗನೇ ಒಂದು ಪುಣ್ಯಕ್ಷೇತ್ರ ಆಗೈತೆ ಅಂದರೆ ಅದು ಪಂಚಾಕ್ಷರ ಪುಟ್ಟರಾಜ ಗುರುಗಳು. ಅದಕ್ಕಾಗಿ ನಮ್ಮ ಗದಗಿನ ಒಬ್ಬರಲ್ಲ ಇಲ್ಲಿ ಎಲ್ಲ ಧರ್ಮದು ಎಲ್ಲ ತಿಂದಾರು ಕಲಾವಿದರಂದ್ರೆ ಸಾಕು ಅವರಿಗೆ ಹೊಟ್ಟೆ ತುಂಬಿಸುವಂಥ ಕೆಲಸ ನೀವೆಲ್ಲ ಮಾಡ್ತೀರಿ. ಅದಕ್ಕೆ ನಿಮಗೆ ನಾನೆಲ್ಲ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ ಅಂತೇಳಿ ಸಂದರ್ಭದಾಗ ಎಲ್ಲ ಕಲಾವಿದರ ಪರವಾಗಿ ತಮಗೆ ಕೇಳ್ಕೊಳ್ತಾ, ಯಾಕಂದರೆ ನಾನು ಬರೋದು ಸ್ವಲ್ಪ ತಡವಾಯ್ತು ಇವತ್ತು. ಅನಿವಾರ್ಯ ಕಾರಣದಿಂದ ನಮ್ಮ ಜಾತ್ರೆ ನಾಳೆ ಗುರುಗಳು 22ರಿಂದ ಪ್ರಾರಂಭ ಇರೋದ್ರಿಂದ 26 ತೇರು, ಹಾಗಾಗಿ ಪ್ರೆಸ್ ಮೀಟಿಂಗ್ ಮಾಡೋದ್ರಿಂದ ಸ್ವಲ್ಪ ನನಗೆ ತಡವಾಯಿತು. ಅದನ್ನು ಮುಗಿಸ್ಕೊಂಡು ಮತ್ತೆ ಹೊರಗಡೆ ಪೂಜೆ ನಮ್ಮ ಹುಲಿ ಸಂಗಮರ ಮನೆ ಅಂದರೆ ಅಲ್ಲಿ ಕಳಸ ಬರ್ತದೆ ವರ್ಷ ಜಾತ್ರೆ ತೇರಿಗೆ, ಅವ್ರ ಮನೆಯ ಪೂಜೆ ಇರೋದ್ರಿಂದ ಸ್ವಲ್ಪ ತಡವಾಯಿತು. ಅದಕ್ಕೆ ತಾವೆಲ್ಲರೂ ತಾವ್ಯಾರೂ ಬೇಜಾರು ಮಾಡ್ಕೋಬೇಡ್ರಿ. ಆಶ್ರಮದ ಅನುದಾನ ಮಕ್ಕಳ ಸಲುವಾಗಿ ಆ ಪೂಜೆ ಇರೋದ್ರ ಸಲುವಾಗಿ ನಮ್ದು ಸ್ವಲ್ಪ ತಡವಾದ್ರಿಂದ ನೀವೆಲ್ಲರೂ ನಮ್ಮ ಅಣ್ಣತಂಗಳು ಅಕ್ಕಂಗಿ ತಂದೆ ತಾಯಿಗಳಿಗೆ ಸಂದರ್ಭ ಧರಿಸಿ ಈ ನಾಟಕಕ್ಕೆ ತಾವೆಲ್ಲ ಪ್ರೋತ್ಸಾಹ ಕೊಡ್ರಿ. ಇನ್ನೂ ನಿಮ್ಮ ಇದು ಕಿವಿಯಿಂದ ಕಿವಿಗೆ ನಾಟಕ ಚಲೋ ಐತಿ ಬರ್ರಿ ಚಲೋ ಐತಿ ಅಂತ ಹೇಳ್ಕೊಂಡು ಒಬ್ರಿಗೊಬ್ರು ಹೇಳ್ಬಿಟ್ರೆ ಎಲ್ಲರೂ ಬರ್ತಾರೆ. ಆ ಕಲಾವಿದರಿಗೆ ಹೊಟ್ಟೆ ತುಂಬುವಂಥ ಕೆಲಸ ನಾವು ನೀವೆಲ್ಲ ಮಾಡೋಣ. ನಮ್ಮ ಗುರುಗಳ ಜಾತ್ರೆ ನಿಮಿತ್ತವಾಗಿ ಗದಿಗೆ ಅವ್ರ ಕಂಪನಿ ಹಾಕ್ಯಾರಂದ್ರೆ ಆ ಕಲಾವಿದರು ಎಲ್ಲರಿಗೂ ಹೊಟ್ಟೆ ತುಂಬಲಿ, ಅವರಿಗೆ ಕಿಸೆ ತುಂಬಲಿ ಅಂತ ಹೇಳಿ ಸಂದರ್ಭದ ಧರಿಸಿ ನಿಮ್ಮೆಲ್ಲರ ಸಹಾಯ ಸಹಕಾರ ನಮ್ಮ ರಾಜಾನರ್ ಕಂಪ್ನಿನಾಗ ಇರಲಿ ಅಂತೇಳಿ ಬಯಸಿ, ನಮ್ಮ ಗೌಡ್ರು ಹೇಳಿದಂಗೆ ಅವರು ಮಕ್ಕಳು ನೀಲಾಜಿಯವರಿಗೆ ಧಾರಾವಾಹಿ ಒಳಗೆ ಒಳ್ಳೆಯ ಪಾತ್ರ ಮಾಡ್ತಾರೆ. ಈಗ ಸುಜಾತಾ ಜವರಿಗೆ ಅವ್ರ ಮಗಳು ಬೆಂಗಳೂರಾಗ ಜಿ ಕನ್ನಡದಲ್ಲಿ ಏನೋ ಮಾಡ್ತಾರೆ, ಕಾಮಿಡಿ ಕಿಲ್ಲಡಿ ಅದ್ರಾಗ ಏನೋ ಮಾಡ್ತಾರೆ. ಅದ್ರಾಗ ಒಂದು ಒಳ್ಳೆಯ ಹೆಸರು ಮಾಡಿದಂಥವ್ರು. ಹಾಗಾಗಿ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಈ ಕಂಪ್ನಿಯಾಗ ಇರ್ತಕ್ಕಂಥ ಎಲ್ಲ ಕಲಾವಿದರು, ಹೆಣ್ಮಕ್ಳಾಗಲಿ ಗಂಡ್ಮಕ್ಳು ಎಲ್ಲರೂ ಒಳ್ಳೆಯ ಪಾತ್ರ ಮಾಡ್ತಕ್ಕಂಥವ್ರು, ಸಂಗೀತ ವಾದ್ಯ ನೋಡ್ತಕ್ಕಂಥವ್ರು ನಿಮ್ಮೆಲ್ಲರಿಗೂ ಗುರುಗಳ ಹೆಸರು ಉಳಿದ್ವಿ ಅಂತ ಹೇಳಿ ಬಯಸಿ ನಾವು ವೇದಿಕೆ ಮೇಲಿದ್ದಾರೆ ಯಾರ ಹೆಸರು ತೊಗೊಂಡಿಲ್ಲ. ಯಾಕಂದ್ರೆ ಸಮಯ ಭಾಳಷ್ಟು ಆಯ್ತು, ನಂದ ತಡ ಆಗಿಬಿಟ್ಟೈತೆ. ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಮತ್ತೊಂದು ಸಲ ಜಾತ್ರೆ ಮುಗಿದ್ರೆ ನಾನು ಮತ್ತೆ ಬಂದು ಆರಾಮ ಕುಂತು ನೋಡಿ ಕೇಳಿ ಹೋಗ್ತೀನಿ ಅಂತೇಳಿ ಹರಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಈ ನಾಟಕ ಪ್ರಾರಂಭ ಆಗಲಿ ಅಂತೇಳಿ ಹರಿಸಿ ನಾನು 2 ಮಾತನ್ನು ಗುರುಗಳು ಪಾಠ ಹೇಳ್ತಾರೆ. ಗಾನಯೋಗಿ ಶಿವಯೋಗಿ ಲಿಂಗೈಕ್ಯ ಪಂಡಿತ್ ಪಂಚಾಕ್ಷರ ಗವಾಯಿಗಳವರ 80ನೇ ಪುಣ್ಯಸ್ಮರಣೋತ್ಸವ ಹಾಗೂ ಪದ್ಮಭೂಷಣ ಲಿಂಗೈಕ್ಯ ಡಾ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರ 14ನೇ ಪುಣ್ಯಸ್ಮರಣೋತ್ಸವ ಉಭಯ ಗುರುಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾದ ಕಂಗಿ ಮನ್ಯಾಗ ಗೌರಿ ಹೊಲದಾಗ ನಾಟಕ ಪ್ರದರ್ಶನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಇತ್ತೀಚಿನ ದಿನಮಾನಗಳಲ್ಲಿ ನಾಟಕ ನಶಿಸಿ ಹೋಗುತ್ತಿವೆ. ಮುಂಬರುವ ದಿನಗಳಲ್ಲಿ ನಾಟಕ ಕಂಪನಿಗಳು ಉಳಿಯಬೇಕು ಎನ್ನುವುದು ನಮ್ಮ ಉದ್ದೇಶವಾಗಿದೆ. ಎಲ್ಲರೂ ನಾಟಕ ವೀಕ್ಷಿಸುವ ಮೂಲಕ ಕಲೆಯನ್ನ ಉಳಿಸಿ ಬೆಳೆಸಬೇಕಾದ ಅನಿವಾರ್ಯತೆ ಇದೆ ಎಂದು ಪುಟ್ಟರಾಜ್ ಕಲಾ ಪೋಷಕ ಸಂಘದ ಅಧ್ಯಕ್ಷ ಎಫ್ವಿ ಮರಿಗೌಡ್ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಶಾಂತಣ್ಣ ಮುಳವಾಡ್, ನಜೀರ್ ಮಜ್ಜಿಗಿ, ಎಂಎಂ ಹಿರೇಮಠ್, ಡಾ ಹನುಮಂತಗೌಡ ಕಲ್ಮನಿ, ಪ್ರಕಾಶ್ ಕರಿ, ವಿಕೆ ಗುರುಮಠ್, ಎಸ್ವಿ ಅಕ್ಕಿ, ಆನಂದ್ ಬಿಂಗಿ, ರಾಮಕೃಷ್ಣ ಪಾಂಡ್ರೆ, ನಾಗರಾಜ್, ಎಫ್ವಿ ಮರಿಗೌಡ್, ಸಂಗಮೇಶ್ ಬಿಳಗಿ, ಬಸವರಾಜ್ ಕರ್ಮುಡಿ, ಪ್ರಭಯ್ಯ ಹಿರೇಮಠ್, ಸೀದಣ್ಣ ಅರಳಿ, ಅಂಬರೀಶ್ ನಾಗೂರ್, ಎಚ್ಕೆ ಮುಲ್ಲಾ, ಈರಣ್ಣ ಕರಬಿಷ್ಟಿ ಅನೇಕರು ಉಪಸ್ಥಿತರಿದ್ದರು. ನಿನ್ನ ತಾಯಿ ಸೇರಿಕೊಂಡಾಗ ನಿನಗೆ ಇನ್ನೂ 1 ವರ್ಷ ಬಳಗವೆಲ್ಲ ಸೇರಿಕೊಂಡು ನನಗೆ ಮತ್ತೊಂದು ಮದುವೆಯಾಗುವಂತೆ
ತಪ್ಪಿಲ್ಲಪ್ಪ. ನನ್ನ ಇಷ್ಟು ಪರಿಪರಿಯಾಗಿ ಬೇಡಿಕೊಂಡು ಅವರು ನನ್ನ ಮಾತ ಕೇಳಿಲ್ಲ. ನಿನಗೆ ಮನಸ್ಸಾದ ಪ್ರೀತಿ ಮಾಡ್ತೀನಿ, ಮದುವೆ ಅಂತಾದ್ರೆ ನಿನ್ನ ಮದುವೆ ಆಗ್ತೀನಿ ಅಂತ ಈ ಭೂಮಿ ತಾಯಿಗೆ ನಾಡಿ ಮಾಡ್ತೀನಿ. ಕಂಡವ್ರ ಜೊತೆ ಸಲಿಗೆ ಬೆಳೆಸಿದ್ದೀರ ಹೊರತು ಮತ್ಯಾವ ಉದ್ದೇಶದಿಂದನೂ ಅಲ್ಲಪ್ಪ. ಆದ್ರೆ ನೀನು ಅವ್ರ ಮಾತಿಗೆ ಮರಳು ಆಗ್ಬಾರ್ದಾಗಿತ್ತವ. ಯಾಕಂದ್ರೆ ಅವ್ರು ದೊಡ್ಡ ಶ್ರೀಮಂತರು, ನಾವು ಬಡವರು. ಮಗ ಅಲ್ಲಿ ನೋಡು, ಭೂಮಿ ಆಕಾಶ ಎರಡು ಕೂಡ್ದಂಗ ಕಾಣಿಸುತ್ತೆ. ಅವೆರಡು ಯಾವತ್ತೂ ಕೂಡೋದಿಲ್ಲವ. ಇದು ಹಂಗ ನೋಡವ. ಗೊತ್ತಿಲ್ಲ ಊರಾಗ ದಿಕ್ಕಿಲ್ದಂಗೆ ಬದುಕಿದ್ರು ಚಿಂತಿಲ್ಲ, ಈ ಊರಾಗ ಮಾತ್ರ ಇರೋದು ಬೇಡ. ನಡೆಯುವ ಹೋಗು. ದಯವಿಟ್ಟು ನಮ್ಮ ಪಾಡಿ ನಮ್ಮನ್ನು ಬಿಟ್ಬಿಡ್ತೀವಿ, ನಿಮ್ಮ ಕೈ ಮುಗಿ ಕೇಳ್ಕೊಳ್ತೀನಿ. ಶಿವಕನವರೇ, ನಾನು ಸಣ್ಣವಿದ್ದಾಗಿಂದಲೂ ನೀವೇ ನನ್ನನ್ನು ಎತ್ತಿ ಆಡಿಸಿ ಬೆಳೆಸಿರಿ ಅಂದಾಗ ನಾನು ನಿಮಗೆ ಮೋಸ ಮಾಡ್ತೀನಿ. ನನ್ನ ಗುಣ ಸ್ವಭಾವಗಳು ಎಂಥವು ಅಂತ ನಿಮಗೆ ತಿಳಿದಿಲ್ವೇ? ನೋಡಿ, ನಾನು ನಿಮ್ಮ ಮಗಳು ಗೌರಿನ ಮನಸಾರೆ ಪ್ರೀತಿಸ್ತಾ ಇದ್ದೇನೆ. ನಿಮ್ಮ ತಂಗಿಯವರು ಎಂಥವ್ರು, ಅವ್ರು ಸಿಟ್ಟು ಎಂಥವ್ರು ಅಂತ ನಿಮ್ಗೆ ಗೊತ್ತೈತಿ. ತಂದೆಯನ್ನು ಬದುಕೋದಿಲ್ಲ. ನನ್ನ ಮಾತು ಕೇಳವ, ಬೆಂಕಿ ಜೊತೆ ಸರ್ಸ ಒಳ್ಳೆಯದಲ್ಲವ. ದಿ ಫ್ರೈಡೆ ಟೈಮ್ಸ್ ನ್ಯೂಸ್, ಗದಗ್.